ಎಲ್ಲರಿಗೂ ನಮಸ್ಕಾರ. ಹೆಲೋ ಆಸ್ಪಿರೆಂಟ್ಸ್, ಎಲ್ಲ ಹೇಗಿದ್ದೀರಾ? ಇದು ನಮ್ಮ ಮೆಂಟಲ್ ಎಬಿಲಿಟಿಯ 6th ವಿಡಿಯೋ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಅಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು. ಆ್ಯಂಡ್ ಯಾರೆಲ್ಲ ಕಳೆದ 5 ವೀಡಿಯೋಸ್ನ ನೋಡಿಲ್ಲ, 5 ಕ್ಲಾಸಸ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ, ನಿಮಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಆ್ಯಂಡ್ KPSC ಎಕ್ಸಾಮ್, UPSC ಎಕ್ಸಾಮ್, KAS ಹಾಗೆ PDO ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆಲ್ಲ ಇದು ಬಂದೇ ಬರುತ್ತೆ. ಆ್ಯಂಡ್ ತುಂಬ ಈಸಿಯಾಗಿ ಸಾಲ್ವ್ ಮಾಡೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ. ಸೊ ಮೊದಲನೇ ಕ್ವೆಶ್ಚನಿಗೆ ಬಂತು ಅಂತ ಅಂದರೆ, ಫಸ್ಟ್ ಕ್ವೆಶ್ಚನ್, ಇನ್ ಎ ರೋ ಆಫ್ ಗರ್ಲ್ಸ್ ವಾಣಿ ಈಸ್ 6th ಫ್ರಮ್ ಒನ್ ಎಂಡ್ ಆ್ಯಂಡ್ 8th ಫ್ರಮ್ ದಿ ಅದರ್ ಎಂಡ್, ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಇನ್ ದ ರೋ. ಅವ್ರು ಹೇಳಿದ್ದಾರೆ, ಒಂದು ರೋ ಪೂರ್ತಿ ಗರ್ಲ್ಸ್ ಇದ್ದಾರೆ ಆ್ಯಂಡ್ ವಾಣಿ ಅನ್ನೋರು ಒಂದು ಎಂಡಿನಿಂದ 6ನೇವರಾಗಿದ್ದಾರೆ ಅಂತ, ಹಾಗೆ ಮತ್ತೊಂದು ಎಂಡಿನಿಂದ ಅವರು 8ನೇವರಾಗಿದ್ದಾರೆ ಅಂತ. ಸೊ ನಾವಿವಾಗ ಇಲ್ಲಿ ಫೈಂಡ್ ಮಾಡಬೇಕಾಗಿರೋಂಥದ್ದು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಆ ಒಂದು ರೋನಲ್ಲಿ ಅಂತ ಅಂದ್ಬಿಟ್ಟು. ಸೊ ನಮಗಿಲ್ಲಿ ಕೊಟ್ಟಿರೋದು ವಾಣಿ ಅವರ ಪೊಸಿಷನ್. ಸೊ ಫಸ್ಟ್ ನಾವು ಅದನ್ನು ಬರ್ಕೊಳ್ಳೋಣ. ಸೊ ಫಸ್ಟು ಒಂದು ಲೈನ್ ಹಾಕ್ಕೊಳ್ಳಿ, ರೋ ಬರ್ಕೊಳ್ಳಿ. ಅವ್ರು ಹೇಳಿರೋ ಪ್ರಕಾರ ಒಂದು ಎಂಡ್, ಯಾವುದಾದ್ರು ಒಂದು ಎಂಡ್ ತೊಗೊಳ್ಳಿ, ರೈಟ್ ಸೈಡ್ ಯಾರು ತೊಗೊಳ್ಳಿ, ಲೆಫ್ಟ್ ಸೈಡ್ ಯಾರು ತೊಗೊಳ್ಳಿ, ಜಸ್ಟ್ ಒಂದು ತೊಗೊಳ್ಳಿ. ಆ್ಯಂಡ್ 6th ಅಂತ ಹೇಳಿದರೆ ಒಂದು ಎಂಡಿಂದ 6th ಆಗಿದ್ದಾರೆ ಆ್ಯಂಡ್ ಇನ್ನೊಂದು ಎಂಡಿಂದ ಅವರು 8th ಪರ್ಸನ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆವಾಗ ನಾವು ಟೋಟಲ್ ಮಾಡ್ತು ಅಂತಂದರೆ ನಮಗೆ 1 2 3 4 ಅಂತ ನಾವು ಬರ್ಕೊಳ್ತಾ ಕೂತ್ಕೊಂಡ್ರೆ 13th ನಂಬರ್ ಹೋಗುತ್ತೆ. ಸೊ ಇದು ತುಂಬ ಲೆಂತಿ ಆಗಿದೆ ಅಲ್ವಾ? ಸೊ ಇದನ್ನು ಇನ್ನೂ ಈಸಿ ಮಾಡಬೇಕಂತಂದರೆ ಕ್ವೆಶ್ಚನಲ್ಲಿ ಏನು ನಂಬರ್ಸ್ನ ಕೊಟ್ಟಿದ್ದಾರೆ. ಸೊ ಅವ್ರು ಕೇಳಿರೋಂಥದ್ದು ಒಂದು ರೋನಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಕೇಳಿರೋದ್ರಿಂದ, ವಾಣಿ ಅವರ ಪೊಸಿಷನ್ನ 2 ಕಡೆ ಕೊಟ್ಟಿರೋದ್ರಿಂದ ಅದನ್ನು ನಾವು ಆ್ಯಡ್ ಮಾಡೋಣ. ಸೊ ಆ್ಯಡ್ ಯಾವ ರೀತಿ ಮಾಡ್ತೀರಾ? ಇಲ್ಲಿ ಹೇಳಿದರೆ ಒಂದು ಕಡೆ ವಾಣಿನ ಲೆಕ್ಕ ತಗೊಂಡ್ರೆ ಎಂಡಿಂಗ್ನಿಂದ 6th ಪರ್ಸನ್ ಆ್ಯಂಡ್ ಇನ್ನೊಂದು ಕಡೆಯಿಂದ 8th ಪರ್ಸನ್. ಸೊ ಇವೆರಡನ್ನೂ ಆ್ಯಡ್ ಮಾಡೋಣ. 6 + 8 ಅದಾದಮೇಲೆ ಒಬ್ಬರನ್ನ ಮೈನಸ್ ಮಾಡೋಣ. ಒಬ್ಬರನ್ನ ಮೈನಸ್ ಮಾಡಿದಾರನ್ನ ವಾಣಿನೇ ನಾವು ಮೈನಸ್ ಮಾಡಬೇಕು, ಏಕೆಂದರೆ ಅವ್ರನ್ನ 2 ಪೊಸಿಷನ್ ಕೊಟ್ಟಿದ್ದಾರಲ್ವ. ಸೊ ಅದರಲ್ಲಿ ಒಂದು ಪೊಸಿಷನ್ನ ಕಳೆದ್ರೆ ನಮಗೆ ಸಿಗೋವಂಥ ಆನ್ಸರ್ 13. ಸೊ ಇದನ್ನು ಈಸಿಯಾಗಿ ನಾವು ಕಂಡುಹಿಡ್ಕೋಬೋದು, ನಾವು ರೋನ ಬರ್ಕೊಂಡು ಜನನ ಬರ್ಕೊಂಡು ಕೂತ್ಕೊಂಡ್ರೆ. ಸೊ ಇದನ್ನು ಚಿಕ್ಕ ನಂಬರ್ ಇತ್ತು, 13ವರೆಗೂ ನೀವೇನೋ ಡ್ರಾ ಮಾಡಿದ್ರಿ. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ಸಲ್ಲಿ ಈಸಿ ಇದ್ದರೆ ಆ ರೀತಿ ಮಾಡ್ಬೋದು. ಈಗ ಒಂದು ಕ್ವೆಶ್ಚನ್ ನೋಡೋಣ. ಸೆಕೆಂಡ್ ಕ್ವೆಶ್ಚನ್, ಇನ್ ಎ ರೋ ಆಫ್ ಬಾಯ್ಸ್ ಪಾಂಡು ಈಸ್ 15th ಫ್ರಮ್ ಒನ್ ಎಂಡ್ ಆ್ಯಂಡ್ 9th ಫ್ರಮ್ ದಿ ಅದರ್ ಎಂಡ್, ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ದಿ ರೋ. ಸೊ ಆ ರೋನಲ್ಲಿ ನಾವು ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಸೇಮ್ ಇದು, ಬಟ್ ರೋನ ಬರ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕಿಂತ ಈಸಿಯಾಗಿ ನಾವಲ್ಲಿ ಮಾಡೋದಾದರೆ 15 + 9 ಮಾಡಿ ಆ್ಯಂಡ್ -1 ಮಾಡಬೇಕು. ಏಕೆ ಅವ್ರದ್ದೇ 2 ಪೊಸಿಷನ್ನ ಕೊಟ್ಟಿರ್ತಾರೆ ಪಾಂಡು ಅವ್ರದ್ದು, ಅದಕ್ಕೋಸ್ಕರ 1 ಪೊಸಿಷನ್ ನಾವು ಮೈನಸ್ ಮಾಡ್ತು ಅಂತಂದರೆ 15 + 9 ಅಂತ ಅಂದಾಗ ನಮಗೆ 24 ಆಗುತ್ತೆ. -1 ಮಾಡಿದ್ರೆ 23 ಆಗುತ್ತೆ. ಸೊ ನಮ್ಗೆ ಆನ್ಸರ್ 23 ಸಿಕ್ಕಿದೆ. ಸೊ ಇವಾಗ ಮುಂದಿನ ಕ್ವೆಶ್ಚನ್ಗೆ ಹೋಗೋಣ. ಸೊ ಈ ಕ್ವೆಶ್ಚನ್ ಈಸಿ ಆಗಿದೆ, ಮಾಡೋಣ. ಯಾವ ರೀತಿ ಇದೆ ಅಂತ ಅಂದರೆ, 4 ಫ್ರೆಂಡ್ಸ್ ರಾಮ್, ಶ್ಯಾಮ್, ಸುನಿಲ್ ಆ್ಯಂಡ್ ಅನಿಲ್ ಆರ್ ಸಿಟ್ಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದಿ ಸೆಂಟರ್. ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ಇಫ್ ರಾಮ್ ಇಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸುನಿಲ್ ಆ್ಯಂಡ್ ಶ್ಯಾಮ್ ಈಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ರಾಮ್, ದೆನ್ ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಶ್ಯಾಮ್. ಸೊ ಈ ರೀತಿ ಕ್ವೆಶ್ಚನ್ನ ಕೇಳಿದಾಗ ಸ್ವಲ್ಪ ಟಫ್ ಅನಿಸ್ಬೋದು, ಬಟ್ ಈಸಿಯಾಗಿ ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಕ್ವೆಶ್ಚನ್ಲೇ ಹೇಳಿದ್ದಾರೆ ಸರ್ಕ್ಯುಲರ್ ಫಾರ್ಮ್ ಅಂತ. ಸೊ ನಾವು ಒಂದು ಸರ್ಕಲನ್ನು ಡ್ರಾ ಮಾಡೋಣ ಆ್ಯಂಡ್ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಮಾರ್ಕ್ ಮಾಡೋಣ. ಆ್ಯಂಡ್ ಅವ್ರು ಯಾವ ಕಡೆ ನೋಡ್ತಿದ್ದಾರೆ, ಸೆಂಟ್ರಲ್ಲಿ ನೋಡ್ತಿದ್ದಾರೆ. ಸೊ ಆ ಸೆಂಟರ್ ಕಡೆಗೆ ಆರೋ ಮಾರ್ಕ್ ಮಾಡೋಣ. ಸೊ ಇಷ್ಟು ನಾವು ಮಾಡ್ತು ಅಂತಂದರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಂಗೆ, ಆಲ್ಮೋಸ್ಟ್ ನಮಗೆ ಆನ್ಸರ್ ಸಿಕ್ಕಿದಾಗೆ. ಅದಾದ ನಂತರ ನಾವು ಡೈರೆಕ್ಷನ್ಸ್ನ ಬರ್ಕೋಬೇಕು. ಡೈರೆಕ್ಷನ್ಸ್ ನನಗಿವಾಗ ಗೊತ್ತಾಗಿದೆ, ಬಟ್ ನಿಮಗೆ ಗೊತ್ತು ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಸೊ ಡೈರೆಕ್ಷನ್ಸ್ನ ನಾನಿಲ್ಲಿ ಕೆಳಗಡೆ ತೋರಿಸಿದ್ದೀನಿ. ಸೊ ನಾನಿವಾಗ ಅನಿಲ್ ಥರ ಕೂತ್ಕೊಂಡು ನೋಡ್ತಿದ್ದೀನಿ. ಸೊ ನನ್ನ ರೈಟ್ ಸೈಡ್ ರೈಟೇ ಬರುತ್ತೆ, ಲೆಫ್ಟಿಗೆ ಲೆಫ್ಟೇ ಬರುತ್ತೆ. ನನ್ನ ಆಪೋಸಿಟ್ ಅವ್ರದ್ದು ರೈಟ್ ಆ್ಯಂಡ್ ಲೆಫ್ಟ್ ಉಲ್ಟಾ ಆಗುತ್ತೆ. ಹಾಗೆಯೇ ರಾಮ್ ಕೂಡ ಯಾವ ರೀತಿ ನೋಡಿದ್ದಾರೆ, ಒಟ್ಟು ನಾನು ಆರೋ ಮಾರ್ಕ್ ಹಾಕಿದ್ರಲ್ಲ ಅದೇ ಕಡೆ ನಮ್ಮ ಫೇಸ್ ನೋಡ್ತಾ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಮಾಡಿಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನಾನಿವಾಗ ಇಲ್ಲಿ ನಾನು ಡೈರೆಕ್ಷನ್ನ ತೋರಿಸಿದ್ದೀನಿ, ಈ ಡೈರೆಕ್ಷನ್ನ ಬರ್ಕೊಳ್ಳಿ. ಸೊ ನಿಮಗೆ ಮುಂದೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ನಾನೇನು ಮಾಡಿದೆ, ಫಸ್ಟ್ 2 ಲೈನ್ಸ್ ಏನಿತ್ತಲ್ಲ ಅದನ್ನು ನಾನು ಇವಾಗ ಬ್ರೀಫಾಗಿ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವೇ ಓದಬೇಕು. ನೆಕ್ಸ್ಟ್ ಏನಿದೆ ಅಂತ ಅಂದರೆ, ಇಫ್ ರಾಮ್ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸುನಿಲ್.
ಸೊ ಸುನಿಲ್ನ ನಾವು ಟಾಪಲ್ಲಿ ಬರೆಯೋಣ, ಎಲ್ಲಾದರೂ ಒಂದು ಕಡೆ ಬರೆದ್ರು ನಮಗೆ ಇದೇ ಆನ್ಸರ್ ಸಿಗುತ್ತೆ. ಸೊ ಸುನಿಲ್ನ ಬರೆದ್ರೆ ಸುನಿಲ್ನ ಲೆಫ್ಟಿಗೆ ರಾಮ್ ಕೂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಓಕೆನಾ. ಅದಾದಮೇಲೆ ಆ್ಯಂಡ್ ಶ್ಯಾಮ್ ಈಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ದ ರಾಮ್. ಸೊ ರಾಮ್ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಶ್ಯಾಮ್ ಕೂತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರಾಮ್ನ ಅಪೋಸಿಟೇ ಶ್ಯಾಮ್ ಕೂತಿರ್ತಾರೆ ಅಂತ ನಾವು ಅನ್ಕೋಬೋದಲ್ವಾ. ಸೊ ನೆಕ್ಸ್ಟ್ ಒನ್ನು, ದೆನ್ ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಶ್ಯಾಮ್. ಸೊ ಶ್ಯಾಮ್ನ ಲೆಫ್ಟ್ ಯಾರು ಕೂತಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಖಾಲಿ ಜಾಗದಲ್ಲಿ ಯಾರನ್ನ ಬರೀತೀರಾ, ಅಲ್ಲೇನು ಎಕ್ಸಿಸ್ಟಿಂಗ್ 3 ನೇಮ್ಸ್ನ ಬಿಟ್ಟು ನೀವು ಉಳಿದಿರೋ ಅಂತಹ ಹೆಸರನ್ನ ನೀವು ಅಲ್ಲಿ ಬರೀತೀರಾ. ಸೊ ಆನ್ಸರ್ ಬಂದುಬಿಟ್ಟು ಸುನಿಲೇ ಇರುತ್ತೆ. ಯಾಕೆ ಅವ್ರು ಕೇಳಿರೋಂಥ ಕ್ವೆಶ್ಚನ್ ಏನು, ದೆನ್ ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಶ್ಯಾಮ್ ಅಂತಿದೆ. ಸೊ ಶ್ಯಾಮ್ ಅವ್ರು ನೋಡ್ತಿರೋದು ಮಧ್ಯದಲ್ಲಿ ಆದ್ದರಿಂದ ಶ್ಯಾಮ್ ಅವರ ಲೆಫ್ಟ್ ಸೈಡ್ ಬರುವಂಥದ್ದು ಸುನಿಲ್ ಅವರೇ ಆಗಿರ್ತಾರೆ. ಸೊ ಅನಿಲ್ ಅವರು ರೈಟ್ ಸೈಡ್ ಆಗಿರ್ತಾರೆ ಆ್ಯಂಡ್ ಶ್ಯಾಮ್ನ ಅಪೋಸಿಟ್ ಯಾರಾಗಿರ್ತಾರೆ, ರಾಮ್ ಆಗಿರ್ತಾರೆ. ಸೊ ಇದನ್ನೊಂದು 2-3 ನೀವು ಸಾಲ್ವ್ ಮಾಡಿ ನಿಮಗೆ ಇನ್ನೂ ಆರಾಮಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಡೋಂಟ್ ವರಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ನ ನೋಡೋಣ. 4th ಕ್ವೆಶ್ಚನ್. ಇಲ್ಲಿ ಅವರು ಕೂಡ ಗಿವನ್ನ ಕೊಟ್ಟಿದ್ದಾರೆ. A, P, R, X, S and Z are sitting in a row. S and Z are in the center. A and P are at the ends. R is sitting to the left of A. Who is the right of P? ಸೊ ಈ ರೀತಿ ಕ್ವೆಶ್ಚನ್ನ ಕೇಳಿದಾಗ ಯಾರು ಕೇಳಿದ್ರು ಕನ್ಫ್ಯೂಷನ್ ಆಗುತ್ತೆ. ಬಟ್ ನಾನು ಇವಾಗ ಹೇಳ್ಕೊಟ್ಟ ಹಾಗೆ ನೀವು ಮಾಡಿದ್ರೆ ಈಸಿ ಆಗುತ್ತೆ. ಸೊ ರೋ ಅಂದಾಗ ನಾವು ಯಾವ ರೀತಿ ಬರ್ಕೋಬೇಕು, ಒಂದು ಲೈನ್ ಬರಿಬೇಕು ಆ್ಯಂಡ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ನಾವು ಆರೋ ಮಾರ್ಕ್ಸ್ನ ಹಾಕೋದಕ್ಕೆ, ಆರೋ ಮಾರ್ಕ್ ಹಾಕಲಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಪೊಸಿಷನ್ಸ್ನ ನಾವು ಕೊಡಬೇಕಾಗತ್ತೆ. ಸೊ 6 ಮೆಂಬರ್ಸ್ ಇದ್ದಾರೆ, 6 ಪೊಸಿಷನ್ಸ್ನ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟು ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ಆಯಿತು. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದುಬಿಟ್ಟು ಎಸ್ ಆ್ಯಂಡ್ ಝೆಡ್ ಆರ್ ಎಟ್ ದಿ ಸೆಂಟರ್. ಸೊ ಈ ರೀತಿ ಬರ್ಕೊಂಡ್ರೋಣ, ಅಥವಾ ಝೆಡ್ ಎಸ್ ಬರಬೇಕಾ ಎಸ್ ಝೆಡ್ ಬರಬೇಕಾ ನೋಡೋಣ. ಫಸ್ಟ್ ಈ ರೀತಿ ಬರ್ಕೊಂಡ್ರೋಣ. ಅದಾದಮೇಲೆ ಎ ಆ್ಯಂಡ್ ಪಿ ಆರ್ ಎಟ್ ದಿ ಎಂಡ್ಸ್. ಅವ್ರು ಹೇಳಿದ್ದಾರೆ ಎ ಆ್ಯಂಡ್ ಪಿನ ಎಂಡಲ್ಲಿ ಬರೀರಿ ಅಂತ. ಆರ್ ಈಸ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎ. ಲೆಫ್ಟ್ ಆಫ್ ಎನಲ್ಲಿ ಆರ್ ಕೂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಈ ರೀತಿ ನೋಡಿದಾಗ ಎನ ಪಕ್ಕ ರೈಟ್ ಸೈಡಲ್ಲಿ ಮಾತ್ರ ಖಾಲಿದೆ. ಸೊ ಲೆಫ್ಟ್ ಸೈಡಲ್ಲಿ ಖಾಲಿ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಎ ಮತ್ತು ಪಿನ ಸ್ವ್ಯಾಪ್ ಮಾಡ್ತೀವಿ. ಸೊ ಸ್ವ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರು ಹೇಳಿರೋ ಪ್ರಕಾರ ಎ ಮತ್ತು ಪಿ ಎಂಡಲ್ಲಿರಬೇಕು. ಬಟ್ ಇದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಇರಬೇಕಂತ ಅವ್ರು ಹೇಳಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಪಿ ಮತ್ತು ಎನ ಚೇಂಜ್ ಮಾಡ್ತೀವಿ. ಆ ರೀತಿ ಮಾಡಿದಾಗ ಆರ್ ಈಸ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎ ಅಂದಾಗ ಎನ ಲೆಫ್ಟ್ ಸೈಡಿಗೆ ಏನು ಬರುತ್ತೆ, ಇವಾಗ ಆರ್ ಬರುತ್ತೆ. ಸೊ ಆರ್ನ ನಾವು ಆ ರೀತಿ ಹಾಕೊಂಡಾಗ ಎನ ಲೆಫ್ಟ್ ಸೈಡು ಇನ್ನೊಂದು ಖಾಲಿ ಜಾಗದಲ್ಲಿ ಉಳಿಯುವಂಥ ಜಾಗದಲ್ಲಿ ನಾವು ಉಳಿದಿರೋಂಥ ಅಕ್ಷರ ಯಾವುದಿರುತ್ತೆ, ಎಕ್ಸ್ನ ಬರ್ಕೋತೀವಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ನೋಡೋಣ. ಹೂ ಈಸ್ ಟು ದ ರೈಟ್ ಆಫ್ ಪಿ. ಪಿನ ರೈಟ್ ಸೈಡ್ ಯಾವುದಿದೆ ಅಂತ ಕೇಳೋದಾದರೆ ಎಕ್ಸ್ ಇದೆ. ಸೊ ಈ ರೀತಿ ನಾವು ಮಾಡಲಿಲ್ಲ ಅಂದರೆ ಪಿ ಲಾಸ್ಟಲ್ಲಿ ಇದ್ದಿದ್ರೆ ಅದರ ರೈಟ್ ಸೈಡ್ ಯಾವುದಿರ್ತಿತ್ತು, ಎಕ್ಸ್ ಇರ್ತಿತ್ತಾ, ಏನು ಇರ್ತಿರಲಿಲ್ಲ, ಖಾಲಿ ಇರ್ತಿತ್ತು. ಸೊ ನಾನು ಎ ಮತ್ತು ಪಿನ ಸ್ವಾಪ್ ಮಾಡಿದೆ. ಸೊ 4th ಕ್ವೆಶ್ಚನ್ ಆಗಿದೆ. ಇವಾಗ 5th ಕ್ವೆಶ್ಚನ್ಗೆ ಬರೋಣ. 5th ಕ್ವೆಶ್ಚನ್. ಎ ಈಸ್ ಶಾರ್ಟರ್ ದ್ಯಾನ್ ಬಿ ಬಟ್ ಟಾಲರ್ ದ್ಯಾನ್ ಸಿ. ಡಿ ಈಸ್ ಶಾರ್ಟರ್ ದ್ಯಾನ್ ಎ ಬಟ್ ಟಾಲರ್ ದ್ಯಾನ್ ಸಿ ಆ್ಯಂಡ್ ಇ ಈಸ್ ಶಾರ್ಟರ್ ದ್ಯಾನ್ ಬಿ ಬಟ್ ಟಾಲರ್ ದ್ಯಾನ್ ಎ. ಹೂ ಈಸ್ ದ ಸ್ಮಾಲೆಸ್ಟ್ ಪರ್ಸನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ಎ ಈಸ್ ಶಾರ್ಟರ್ ದ್ಯಾನ್ ಬಿ. ಸೊ ಈ ರೀತಿ ನಾನು ಬರ್ಕೊತೀನಿ, ಬಿಗಿಂತ ಎ ಚಿಕ್ಕದಾಗಿದೆ ಬಟ್ ಟಾಲರ್ ದ್ಯಾನ್ ಸಿ. ಸೊ ಇಲ್ಲೇನು ಹೇಳ್ತಿದ್ದಾರೆ, ಎ ಈಸ್ ಶಾರ್ಟರ್ ದ್ಯಾನ್ ಬಿ, ಬಿಗಿಂತ ಎ ಚಿಕ್ಕದಂತೆ, ಆದರೆ ಬಟ್ ಟಾಲರ್ ದ್ಯಾನ್ ಸಿ, ಸಿಗಿಂತ ಎ ಉದ್ದ ಇದೆಯಂತೆ. ಸೊ ಸಿನ ನಾನು ಒಂಚೂರು ಚಿಕ್ಕದಾಗಿ ಬರ್ಕೋತೀನಿ. ಸೊ ಏನು ಹೇಳು ಆನ್ಸರ್ ಈ ರೀತಿ ಬರ್ತೀವಿ, ಇಲ್ಲಿ ಈ ಥರ ಬರೀತಾಳೆ ಅನ್ಕೋಬೇಡಿ, ಆನ್ಸರ್ ಸೇಮ್ ಬರುತ್ತೆ. ನೋಡೋಣ ಈಗ. ನೆಕ್ಸ್ಟು ಡಿ ಈಸ್ ಶಾರ್ಟರ್ ದ್ಯಾನ್ ಎ. ಡಿ ಅಂತ ಅನ್ನೋದು ಶಾರ್ಟರ್ ಆಗಿರುತ್ತಂತೆ ಎಗಿಂತ. ನೆಕ್ಸ್ಟು ಬಟ್ ಟಾಲರ್ ದ್ಯಾನ್ ಸಿ, ಸಿನಕ್ಕಿಂತ ಡಿ ಟಾಲರ್ ಇರುತ್ತಂತೆ. ಸೊ ಅದರ ಎರಡು ನಡುವೆ ಬರೆದಿದ್ದೀನಿ. ಆ್ಯಂಡ್ ಇ ಈಸ್ ಶಾರ್ಟರ್ ದ್ಯಾನ್ ಬಿ. ಇ ಅನ್ನೋದು ಬಿಗಿಂತ ಚಿಕ್ಕದಾಗಿರುತ್ತೆ ಆ್ಯಂಡ್ ಟಾಲರ್ ದ್ಯಾನ್ ಎ. ಎಗಿಂತನೂ ಟಾಲರ್ ಆಗಿರುತ್ತೆ ಬಟ್ ಬಿಗಿಂತ ಚಿಕ್ಕದಾಗಿರುತ್ತೆ. ಸೊ ಎನ ಮತ್ತು ಬಿನ ನಡುವೆ ಬರಿಬೇಕಾಗಿರುತ್ತೆ. ಆದರೆ ಎಗಿಂತ ದೊಡ್ಡದಾಗಿರಬೇಕು, ಹಾಗೆ ಬಿಗಿಂತ ಸಣ್ಣದಾಗಿರಬೇಕು. ಸೊ ಇವಾಗ ಬಿ ಮತ್ತು ಎ ನಡುವೆ ನಾನು ಇವಾಗ ಬರಿತಿದ್ದೀನಿ ಇ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅವ್ರು ಏನು ಇಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ ಅಂದರೆ ಹೂ ಇಸ್ ದ ಸ್ಮಾಲೆಸ್ಟ್ ಪರ್ಸನ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕಂಪ್ಲೀಟಾಗಿ ಯಾರು ತುಂಬ ಚಿಕ್ಕದಾಗಿದ್ದಾರೆ ಅಂದರೆ ಸಿ. ಸೊ ಇಲ್ಲೂ ಆನ್ಸರ್ ಸಿ ಸಿಕ್ತು, ಇಲ್ಲೂ ಆನ್ಸರ್ ಸಿ ಸಿಕ್ತು. ಸೊ ನಮಗೆ ಆನ್ಸರ್ ಬೇಕಾಗಿದ್ದೆಷ್ಟು,
ಸಿ. ಸೊ ಏನು ಸ್ಮಾಲೆಸ್ಟ್ ಪರ್ಸನ್ ಬೇಕಾಗಿತ್ತು. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 6th ಕ್ವೆಶ್ಚನ್ ನಾನು ಫುಲ್ ಮಾಡೋಷ್ಟು ನನಗೆ ಸಮಯ ಇಲ್ಲ, ಯಾಕೆಂದರೆ PDO ಎಕ್ಸಾಮ್ ತುಂಬ ಹತ್ರದಲ್ಲಿದೆ. ಸೊ ಈ ರೀತಿ ಕ್ವೆಶ್ಚನ್ ಕೇಳ್ತೀರ ಅಂತ ನಾನಿಲ್ಲಿ ಹೇಳ್ಬೋದು. ಬರೋವಂಥ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಮಾಡಲಿಕ್ಕೆ ನೋಡ್ತೀನಂತೆ, ಟೈಮ್ ಆದ ಕೂಡಲೇ ಮಾಡ್ತೀನಂತೆ. ಬಿಕಾಸ್ ನನಗೂ ಕೂಡ ಹುಷಾರಿಲ್ಲ ಆ್ಯಂಡ್ PDOಗೂ ಕೂಡ ನೀಟಾಗಿ ನನಗೆ ಓದಲಿಕ್ಕಾಗಲಿಲ್ಲ. ಅದೊಂದು ಕಾರಣಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಈ ರೀತಿ ಕ್ವೆಶ್ಚನ್ ಬಂದಾಗ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂದ್ಬಿಟ್ಟು ನಾನಿಲ್ಲಿ ಹೇಳ್ಕೊಡ್ತೀನಂತೆ. 8 friends ABCDEFGH are sitting in a circle but not necessary in the same order. ಇದನ್ನು ಅಂಡರ್ಲೈನ್ ಮಾಡಿ. 4 of them facing outside and 4 of them facing inside. ಸೊ ಸೆಂಟರ್. ಸೊ ಈ ರೀತಿ ಕೊಟ್ಟಾಗ ನೀವು ಈ ರೀತಿ ಆರೋ ಮಾರ್ಕ್ ಹಾಕ್ಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾವಾಗಲೂ ಈವನ್ ಇತ್ತು ಆ ಒಂದು ಕೊಟ್ಟಿರೋವಂಥ ABCDEFGH ಅಂತ ಅನ್ನೋದು 8 ನಂಬರ್ಸ್ ಹಾಕಿದರೆ ಈವನ್ ಆಗಿದ್ರೆ ಸ್ಟಾರ್ ಹಾಕ್ಕೊಂಡು ಮಾಡ್ತೀರಾ. ಅದಾದ ನಂತರ ಯಾವುದು ನಿಮಗೆ ಆಡ್ ನಂಬರ್ಸ್, ಈಗ 7 ಮೆಂಬರ್ಸ್ ಅಥವಾ 3 ಮೆಂಬರ್ಸ್ ಅಂತ ಕೊಟ್ಟಿದ್ರೆ ಅದನ್ನು ಸರ್ಕಲ್ ಹಾಕ್ಕೊಂಡು ಮಾಡ್ತೀರಾ. ಬಟ್ ನಾನು ಯಾಕಿಲ್ಲಿ ಸರ್ಕಲ್ ಹಾಕಿದ್ದೀನಿ ಈವನ್ ನಂಬರ್ ಆಗಿದ್ರು ಅಂತ ಅಂದರೆ ಮಧ್ಯಕ್ಕೆ ನಾನು ಸ್ಟಾರ್ನೇ ಹಾಕ್ತಾಯಿದ್ದೆ. ಬಟ್ ನನಗೆ ಅಲ್ಲಿ ಕ್ವೆಶನ್ನ ಬರೆದು ನನಗೆ ಎಕ್ಸ್ಪ್ಲೇನ್ ಮಾಡೋ ಅಷ್ಟು ನನಗೆ ಸಮಯ ಇಲ್ದಿದ್ದರಿಂದ ನಾನು ಆ ರೀತಿ ಮಾಡಿದೆ. ಆ್ಯಂಡ್ ಇದೊಂದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆರೋ ಮಾರ್ಕ್ ಯಾವ ಕಡೆ ಇದೆ, ನಮ್ಮ ಫೇಸ್ ಆ ಕಡೆ ನೋಡ್ತಾ ಇದೆ ಅಂದ್ಕೊಳ್ಳಿ. ಸೊ ಆ ಕಡೆ ರೈಟ್ ಲೆಫ್ಟ್ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ನಾನು ಇಷ್ಟನ್ನು ತಿಳಿಸೋದಕ್ಕೋಸ್ಕರ ನಾನು ಅಲ್ಲಿ ಸರ್ಕಲ್ ಹಾಕಿದ್ದು. ಅದು ಬಿಟ್ಟರೆ ನಾನಲ್ಲಿ ಸ್ಟಾರ್ ಥರ ಮೇಲ್ಗಡೆ ಏನು ಹಾಕಿದ್ದೀನಲ್ಲ ಆ ರೀತಿ ಹಾಕ್ಬಿಟ್ಟು ಮಾಡ್ತಿದ್ದೆ. ಆ್ಯಂಡ್ ಅಲ್ಲೂ ಕೂಡ ರೈಟ್ ಸೈಡ್ ಲೆಫ್ಟ್ ಸೈಡ್ನ ಇಂಡಿಕೇಶನ್ ನಾನು ಮೇಲ್ಗಡೆ ತೋರಿಸ್ತೀನಿ, ಅದನ್ನು ನಿಮಗೆ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.